ಅಂತ ಹಿಂದೂ ಅಧ್ಯಕ್ಷರು ಹಿಂದೂ ಜನಶಕ್ತಿ ಅಂತ. ಈ ಪ್ರಕರಣದಲ್ಲಿ ಮೊದಲನೇದಾಗಿ ಎಲ್ಲರೂ ಸೇರ್ತಕ್ಕಂಥ ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ, ದೌರ್ಜನ್ಯ ಮಾಡಿರ್ತಕ್ಕಂಥ ಅವ್ರ ವಿರುದ್ಧ ಒಂದು ಧಿಕ್ಕಾರ ತಾವೆಲ್ಲರೂ ಕೂಗಬೇಕು. ಈ ಧಿಕ್ಕಾರ ಯಾರ್ಯಾರು ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕೇಳಿಸ್ಬೇಕು ಅಂತ ಹೇಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇದು ಅಷ್ಟೇ. ಈ ದೌರ್ಜನ್ಯ ಮಾಡಿ ಎಸಗಿರೋರ್ಗೆ ದೊಡ್ಡ ವ್ಯಕ್ತಿ ಇದ್ರು ನ್ಯಾಯ ಬೇಕು. ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಒಂದೇ ಜವಾಬ್ದಾರಿ ಅಂತ ತಗೋಬಾರ್ದು. ಇದೊಂದು ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಆಗಿರ್ತಕ್ಕಂಥ ಇದು ಅಮೆರಿಕಾ ಟೈಮ್ಸ್ಗಳಲ್ಲೂ ಕೂಡ ನಮಗೆ ವಾಟ್ಸಪ್ ಬರ್ತಾ ಇದೆ. ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಇಂಡಿಯಾದಲ್ಲಿ ಇಂಥದ್ದು ನಡೀತಾ ಇದೆ. ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡವರೆಲ್ಲ ಬಂದಿರ್ಬೋದು ಅಂತ ಬಂದಿದೆ. ಈ ಹೋರಾಟನ ಇಲ್ಲಿ ಸೇರ್ತಕ್ಕಂಥ ಜನಶಕ್ತಿ, ನಮ್ಮ KRS ಪಕ್ಷ, ನಮ್ಮ ರಘು ರೆಡ್ಡಿಗಳು, ಅನೇಕ ಇರ್ತಕ್ಕಂಥ AP ನಮ್ಮ ಭಾರತ ಸಾಹೇಬರೆಲ್ಲ ಬಂದಿದ್ದಾರೆ. ಹಿಂದೂಗಳು ಯಾರಾದರೂ ನಿಜವಾದ ಹಿಂದೂ ಅಂದ್ರೆ ಯಾವ ವಿರೋಧ ಮಾಡ್ತಕ್ಕಂಥ ನಿಜವಾದ ಹಿಂದೂ ಅಂತ ತಿಳ್ಕೊಳ್ಳಿ. ಯಾರೇ ಫೋನ್ ಮಾಡಿದ್ರು ಡರ್ನಾ ಮತ್ ಸಚ್ ಬೋಲ್ಬೇಕು ಡರ್ನಾ ಮತ್ ಅಂತ. ಆ ಕ್ಷೇತ್ರದಲ್ಲಿ ಧರ್ಮಸ್ಥಳ ಒಂದೇ ಅಲ್ಲ, ಎಲ್ಲಾ ಇರ್ತಕ್ಕಂಥ ಪ್ರಗತಿಪರ ಚಿಂತಕರು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ನಮ್ದು ತಂದೆ ತಾಯಿಗಿಂತ ದೇವರಿಲ್ಲ, ಅದನ್ನ ಪರಿಪಾಲನೆ ಮಾಡಬೇಕಾಗ್ತದೆ. ಮಠಾಧೀಶ್ವರಾಗಲಿ, ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದೇ ತರ ನಡೀತಾ ಇದೆ. ಇದಕ್ಕೆ ಒಂದು ಕಮಿಷನ್ ನೇಮಿಸಿ ಸತ್ಯವನ್ನು ಹೊರಗಡೆ ತರಬೇಕು ಅಂತ ಹೇಳಿ ನಾನು ಯಾವಾಗಲೂ ಕೂಡ ನಮ್ಮ ರಘು ಇರ್ಬೋದು, ರಘು ಕರೆ ಮಾಡಿದ್ರು ನಾನು ಬಂದೆ. ಅದೇ ರೀತಿ ಮಾಡ್ತೀನಿ. ನಮ್ಮ ಬೆಂಬಲ ಹಿಂದೂ ಜನಶಕ್ತಿ ಯಾರು ಹೇಳಿದ್ರು ಹಿಂದೂ ಅಂತ ಯಾರು ಅಂತ ಅವ್ರು ನಮ್ಗೆ ಫೋನ್ ಮಾಡಿದ್ರೆ ಅವ್ರ ಸರಿಯಾಗಿ ಪಾಠ ಕಲಿಸ್ತೀವಿ. ನಾವು ಬಟ್ಟೆ ಶರ್ಟ್ 2 ಪ್ಯಾಂಟ್ ಬಿಚ್ಚಿಸ್ತೀನಿ. ನಿಜವಾದ ಹಿಂದೂ ಅವ್ರ ಮನೆ ಹೆಣ್ಮಕ್ಳು ನಿಂತಾಗ ಏನಾಗುತ್ತೆ, ಈಗ ನನ್ನ ಹೆಣ್ಮಕ್ಳಿಗೆ ಯಾಕಂತ ತಾಯಿ ಹೇಳಿದ್ರು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪದೇ ಈ SIT ಬಗ್ಗೆ ನಂಬಿಕೆ ಇಡಬೇಡಿ. ನಾನು ಎಂದೇ ಹೇಳ್ಬಿಡ್ತೀನಿ, SIT ಟೋಪಿ ಹಾಕೋ ಸಂಸ್ಥೆ. ನಾವೆಲ್ಲ ವಯಸ್ಸಾದ್ಮೇಲೆ ರಿಪೋರ್ಟ್ ಬರ್ತದೆ, ಅದು ಯಾವನೋ ಸಣ್ಣ ಆಫೀಸರ್ಗೆ ಕೊಟ್ಟು ಮುಗಿಸ್ಬಿಡ್ತಾರೆ. ಯಾವ ಕೊಲೆಗಳು, ಯಾವುದಕ್ಕೆ ನ್ಯಾಯ ಸಿಕ್ಕಿದೆ, ಎಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಹಾಕಿದ್ದೀರಾ, ದಯವಿಟ್ಟು ಸರ್ಕಾರ, ಕೇಂದ್ರ ಸರ್ಕಾರ ನ್ಯಾಯಾಂಗ ನಮ್ಗೆ ವಿನಂತಿ ಕೊಡಬೇಕು. ಅದೇ ರೀತಿ 453 ಇವತ್ತು ಅತ್ಯಾಚಾರ ಮಾಡಿ ಅವರ ಶವವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಇದು ಮನೆ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋಗ್ಬೇಕು. ನಮ್ಮ ರವಿಕೃಷ್ಣ ರೆಡ್ಡಿ ಇರ್ಬೋದು, ಇಲ್ಲಿ ಎಲ್ಲಾ ಸೇರಿರ್ತಕ್ಕಂಥ ನಮ್ಮ ಚೇತನ್ ಇರ್ಬೋದು, ಅವ್ರ ಹಿಂದೆ ಎಲ್ಲ ನಾವು ಇರ್ತೀವಿ, ನಿಮ್ಮೊಳಗೆ ಜಯಿತೀವಿ ಅಂತ ಹೇಳಿ ಮತ್ತೊಮ್ಮೆ ಧಿಕ್ಕಾರಕ್ಕೆ ಹೋಗಿ ಈ ವಿರೋಧಕ್ಕೆ ಹಾಕ್ಬೇಕಲ್ಲ, ಯಾರು ಆಗಲ್ಲ. ಈ ದೌರ್ಜನ್ಯ ಮಾಡಿರ್ತಕ್ಕಂಥ ಜೈಕಾರ ಹಾಕ್ಬಿಡಿ ಇನ್ನೊಂದು ಜೋರಾಗಿ. ದೌರ್ಜನ್ಯ ವಿರೋಧ